ಉಪಯುಕ್ತ ಆಗಬೇಕು ಅಂತಕ್ಕಂಥ ದೃಷ್ಟಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ನಾನು ಉದಾಹರಣೆಗೆ MSP ದರದ ಬಗ್ಗೆನೇ ಹೇಳೋದಾದರೆ, ಒಂದು ರೀತಿಯ ಜನರಲ್ಲಿ ಸಂಶಯಗಳಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇವತ್ತು ಉದಾಹರಣೆಗೆ ನಿಮ್ಮ ಮೆಕ್ಕೆಜೋಳದ ಬಗ್ಗೆನೇ ಕಳೆದ ಒಂದು ತಿಂಗಳಿಂದ ಇಡೀ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ರೈತರು ಬೀದಿನಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕಳೆದ ವಾರ ಕೆಲವು ಪಶು ಆಹಾರಗಳನ್ನು ಉತ್ಪಾದನೆ ಮಾಡತಕ್ಕಂಥ ಮಾಲೀಕರುಗಳನ್ನು ಕರೆದು ಹಾಗೂ KMFನಿಂದ ಒಂದು 50,000 kg ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ MSP ದರವನ್ನು 2,400 ಕೋಟಿ ಅಂತೇಳಿ ನಿಗದಿಯನ್ನು ಮಾಡಿದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ 1,400-1,500 ರೂಪಾಯಿ ಮೇಲೆ ಖರೀದಿ ಮಾಡೋರಿಲ್ಲ. ಆದರೆ ಇವತ್ತು ರಾಜ್ಯ ಸರ್ಕಾರದ ಮುಖಾಂತರ ಖರೀದಿ ಕೇಂದ್ರಗಳನ್ನು ಮಾಡಿ ತೆರೆದು ಇವತ್ತು MSPಯ ದರದಲ್ಲಿ ನೀವು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀವು ಖರೀದಿ ಮಾಡ್ತೀರಿ, ಎಷ್ಟು ಹಣವನ್ನು ರಾಜ್ಯ ಸರ್ಕಾರದಿಂದ ನಾವು ಹೂಡಿಕೆ ಮಾಡ್ತೀವಿ, ಆ 1,500 ಕೋಟಿಯ 1,500 ರೂಪಾಯಿಗೆ ಮ್ಯಾಚಿಂಗ್ ಗ್ರಾಂಟನ್ನು ಕೇಂದ್ರ ಸರ್ಕಾರದ ಮುಂದೆ ಹೋದರೆ ಆ ಹಣವನ್ನು ಕೇಂದ್ರ ಸರ್ಕಾರ ಕೊಡಲೇಬೇಕು. ಇದು ಇರ್ತಕ್ಕಂಥದ್ದು. ನಾನು 2 ಬಾರಿ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದೆ. ರಾಜ್ಯದ ಜನತೆ ಸಂಪೂರ್ಣವಾದ ಆಶೀರ್ವಾದ ನನಗೆ ಮಾಡಿ 5 ವರ್ಷ ಈ ರಾಜ್ಯವನ್ನು ಆಳು ಅಂತ ಹೇಳಿ ನನಗೆ ಅಧಿಕಾರ ಏನು ಕೊಟ್ಟಿರಲಿಲ್ಲ. ಬೇರೆ ಪಕ್ಷಗಳ ಅವರ ಒಂದು ಅವಶ್ಯಕತೆಗೋಸ್ಕರವಾಗಿ ನನ್ನ ಮೇಲೆ ಒತ್ತಡಗಳನ್ನು ಹಾಕಿ 2 ಬಾರಿ BJP ಪಕ್ಷದ ಜೊತೆ, ಒಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೇವೆ. ನಾನು ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ, ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಈ ರಾಜ್ಯದಲ್ಲಿ ರೈತರು ನಾವು ಬೆಳೆದಂಥ ಬೆಳೆಗೆ ನಷ್ಟ ಆಗಿದೆ ಅಂತೇಳಿ ಬೀದಿನಲ್ಲಿ ಪ್ರತಿಭಟನೆ ಮಾಡಿದ್ದಂತೂ ನಾನಂತೂ ಕಂಡಿಲ್ಲ. ನಾನಿದ್ದಂಥ ಮೊದಲನೇ ಬಾರಿಗೆ 19 ತಿಂಗಳು, 2ನೇ ಬಾರಿಗೆ 14 ತಿಂಗಳು. ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹಲವಾರು ಭಾಗದಲ್ಲಿ ರೈತರು ಬೆಳೆ ಬೆಳೆದಿದ್ರು, ಕಬ್ಬಿನ ಬೆಳೆ. ಕಾರ್ಖಾನೆ ಮಾಲೀಕರು ಕೊಂಡ್ಕೊಂಡಿರಲಿಲ್ಲ, ಒಣಗಿ ನಿಂತಿತ್ತು ಹೊಲದಲ್ಲಿ. 248 ಕೋಟಿ ಅವತ್ತಿನ ಕಾಲದಲ್ಲಿ 2006 ನನ್ನ ರೈತರು ಸಂಕಷ್ಟಕ್ಕೆ ಒಳಗಾಗಬಾರದು ಅಂತ ಹೇಳಿ ಹೆಕ್ಟರ್ಗೆ 25,000 ರೂಪಾಯಿಗಳನ್ನು ನಾನು ಯಾರಿಂದಲೂ ಹೇಳಿಸ್ಕೊಳ್ಳಿಲ್ಲ. ಹೊಲದಲ್ಲಿ ಒಣಗಿ ನಿಂತಹ ಕಬ್ಬನ್ನು ನೋಡಿ ತಕ್ಷಣ ಹಣ ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ. ಯಾರು ನನ್ನ ಮುಂದೆ ಅರ್ಜಿ ಹಾಕಿರಲಿಲ್ಲ. ಹಲವಾರು ಸಂದರ್ಭದಲ್ಲಿ ಟೊಮೊಟೊ ಬೆಳೆದವರು, ಮಾವಿನ ಬೆಳೆ ಬೆಳೆದವರು, ಈರುಳ್ಳಿ ಬೆಳೆ ಬೆಳೆದವರು, ಇದು ಈ ಭಾಗ ಅಂತ ನಾನೇನು ದೊಡ್ಡ ವ್ಯಾಮೋಹ ತೋರಿಸ್ಲಿಲ್ಲ. ಉತ್ತರ ಕರ್ನಾಟಕದ ರೈತರ ಪರವಾಗೂ ಈರುಳ್ಳಿ ಬೆಲೆಯ ಒಂದು ಸಮಸ್ಯೆ ಆದಾಗ ತಕ್ಷಣ ಅಣ್ಣಗೆರೆ ಒಂದು ಗ್ರಾಮದಲ್ಲಿದ್ದೆ 2006-7 ಅಲ್ಲಿಂದಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು 500 ರೂಪಾಯಿನ ಬೆಂಬಲ ಬೆಲೆ ಕ್ವಿಂಟಾಲಿ ಕೊಡಿ ಅಂತೇಳಿ ಘೋಷಣೆ ಮಾಡಿದೆ. ವ್ಯತ್ಯಾಸಗಳು ಏನಿದೆ ಸರ್ಕಾರ ನಡೆಸಬೇಕಾದ್ರೆ ಅನ್ನೋದನ್ನು ತಾವು ದಯವಿಟ್ಟು ನನಗೆ ವಿಶೇಷವಾಗಿ ಈ ಒಂದು ಲೋಕಸಭೆಯಲ್ಲಿ ಏನೋ ಒಂದು ಕುಮಾರಣ್ಣ ನಮ್ಮ ಜಿಲ್ಲೆನಲ್ಲಿ ಲೋಕಸಭಾ ಸದಸ್ಯನಾದರೆ ನಮ್ಮ ಬದುಕನ್ನು ಸರಿಪಡಿಸ್ತೇನೆ ಅಂತ ಹೇಳಿ ಒಂದು ನಂಬಿಕೆ ಇಟ್ಟುಕೊಂಡು ನನಗೆ ಆಶೀರ್ವಾದ ಮಾಡಿದ್ದೀರಿ. ಅದನ್ನು ನಾನು ಎಂದೂ ಸಹ ಮರೆಯತಕ್ಕಂಥವನು ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಕೃಷಿ ಇಲಾಖೆಯ ನಮ್ಮ ವಿಜ್ಞಾನಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ನಮ್ಮ ರೈತರಿಗೆ ಒಂದು 100-200 ರೂಪಾಯಿನ ಉಪಕರಣಗಳನ್ನು ಕೊಡ್ತಕ್ಕಂಥದ್ದು ನಾವು ಸರ್ಕಾರದಲ್ಲಿ ಕಾಣ್ತೇವೆ. ಮೊನ್ನೆ ನಾನು ಒರಿಸ್ಸಾಗೆ ಹೋಗಿದ್ದೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಅದು
ವರ್ಷದಲ್ಲಿ 6,000 ರೂಪಾಯಿಗಳನ್ನು 2,000 ರೂಪಾಯಿನ ರೀತಿಯಲ್ಲಿ 3 ಕಂತುಗಳಲ್ಲಿ ನಮ್ಮ ರೈತರಿಗೆ ಇಡೀ ದೇಶದಲ್ಲಿ 9 ಕೋಟಿ ರೈತರುಗಳಿಗೆ ಹಣ ಕೊಟ್ಟಿದ್ದಾರೆ 6,000 ರೂಪಾಯಿನಾಗಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒರಿಸ್ಸಾದ ಭುವನೇಶ್ವರಕ್ಕೆ ನಾನೇನು ಹೋಗಿದ್ದೆ. ಅಲ್ಲಿ ಒಂದು 100 ಹೆಣ್ಣು ಮಕ್ಕಳು ಕೂರಿಸಿದ್ರು. ಎಲ್ಲ ನಮ್ಮ ಟ್ರೈಬಲ್ನ ಒಂದು ಕಾಡಿನಲ್ಲಿ ಬದುಕ್ತಕ್ಕಂಥವ್ರು. ಅವರಿಗೆ ಒಂದು ಬ್ಯಾಗನ್ನು ಕೊಡ್ತಾರೆ. ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡಿದ್ರೆ ಒಂದು ಗ್ರಾಸ್ನ ಕೆರೆಯತಕ್ಕಂಥ ಒಂದು ಸಣ್ಣ ಉಪಕರಣ. ಆ ಥರ ಒಂದು 2-3 ಉಪಕರಣಗಳೇನಿದೆ ನಾನು ಅಬ್ಸರ್ವ್ ಮಾಡಿದ್ದು ಒಂದು 200-300 ರೂಪಾಯಿ ಆಗ್ಬೋದು. ಈಗ ನಾವು ಬರಬೇಕಾದರೆ ನಮ್ಮ ವಿಜ್ಞಾನಿಗಳು ತೋರಿಸಿದ್ರು, ಇತ್ತೀಚೆಗೆ ಭತ್ತವನ್ನು ಬೆಳೀಲಿಕ್ಕೆ ಹಲವಾರು ರೀತಿಯ ಉಪಕರಣಗಳು ಬಂದಿದ್ದಾವೆ. ನಮ್ಮ ರೈತರು ಮೊದಲು ಮಾನವರನ್ನು ಕೂಲಿ ಕೆಲಸಕ್ಕೆ ಕರೆದಾಗ ಏನು ಹಣ ಖರ್ಚಾಗ್ತಾ ಇತ್ತು, ಅದರಲ್ಲಿ ಈಗಿನ ಒಂದು ಉಪಕರಣಗಳನ್ನು ನಮ್ಮ ರೈತರು ಉಪಯೋಗ ಮಾಡಿದ್ರೆ 50% ಹಣವನ್ನು ಉಳಿಕೆ ಮಾಡಬಹುದು. ಭತ್ತವನ್ನು ನಾಟಿ ಮಾಡಬೇಕಾದ್ರೆ ಹಲವಾರು ರೀತಿಯ ಉಪಕರಣಗಳು ಬಂದಿದ್ದಾವೆ. ಹಲವಾರು ರೀತಿಯ ತಳಿಗಳನ್ನು ಇವತ್ತು ಸಂಶೋಧನೆಯ ಮುಖಾಂತರ ಕಂಡುಹಿಡಿದಿದ್ದಾರೆ. ಆದರೆ ಆ ಸಂಶೋಧನೆ ನಮ್ಮ ರೈತನ ಮನೆಗೆ ಇವತ್ತು ಮುಟ್ಟಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ VC ಫಾರಂನಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಒಂದು ದೊಡ್ಡ ಮಟ್ಟದ ಹಾಸ್ಟೆಲ್ ಕಟ್ಟಿ ಪ್ರತಿ 15 ದಿವಸಕ್ಕೆ ಒಂದು ಹಳ್ಳಿಯಿಂದ ನಮ್ಮ ರೈತ ಬಂಧುಗಳನ್ನು ಇಲ್ಲಿಗೆ ಕರೆದು 15 ದಿವಸ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಯಾವ ರೀತಿಯ ಒಂದು ಕೃಷಿಯನ್ನು ಈಗಿನ ಒಂದು ಪದ್ಧತಿಯಲ್ಲಿ ಮಾಡಬೇಕಾಗ್ತದೆ, ಅದರ ಲಾಭ ಏನಿದೆ, ಆ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇದೇ VC ಫಾರಂನಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಪ್ರಯತ್ನ ಪಟ್ಟೆ. ಆದರೆ ನನಗಿದ್ದಂಥ ಕಡಿಮೆ ಅವಧಿ. ಒಂದು ನನ್ನ ರೈತ ಬಂಧುಗಳಲ್ಲಿ ಹೇಳ್ತಕ್ಕಂಥದ್ದು, ಸಣ್ಣ ಸಣ್ಣ ಕಾರ್ಯಕ್ರಮಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೂ ಹೋಗಲ್ಲ. ಇವತ್ತು ದೊಡ್ಡ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆನೇ ನಾವು ಚರ್ಚೆ ಮಾಡ್ತೀವಿ, ದೊಡ್ಡ ಒಂದು ಸಾಧನೆ ಮಾಡಿದ್ದೇವೆ ಅಂತ ಹೇಳಿ. ನನ್ನಲ್ಲಿ ಇರ್ತಕ್ಕಂಥದ್ದು ಎಜುಕೇಷನ್ದು ಮತ್ತು ಹೆಲ್ತಿಂದ ಬಿಟ್ಟುಬಿಡಿ, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಆಮೇಲೆ ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಇದ್ದಂಥ ಒಂದು ವಿಷನ್ನು, ನಮ್ಮ ರಾಜ್ಯದಲ್ಲಿ ಏನೋ ಒಂದು 5,600 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಈ 5,000 ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ರೈತನ ಒಂದು ಶಕ್ತಿಯನ್ನು ತುಂಬಲಿಕ್ಕೆ, ಆರ್ಥಿಕವಾಗಿ ಬೆಳೀತಕ್ಕಂಥ ಬೆಳೆಗೆ ರಕ್ಷಣೆ ಕೊಡಲಿಕ್ಕೆ ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ಗಳು ಮತ್ತು ರೈತನಿಗೆ ಆ ವರ್ಷ ಎಷ್ಟು ಪ್ರಮಾಣದ ಮಳೆ ಬರ್ಬೋದು, ಎಷ್ಟು ಪ್ರಮಾಣದಲ್ಲಿ ನಮ್ಮ ಜಲಾಶಯಗಳಲ್ಲಿ ನೀರು ತುಂಬಬಹುದು, ನೀವು ಬೆಳೆದಂಥ ಬೆಳೆ ಮಾರ್ಕೆಟ್ನಲ್ಲಿ ಬೆಲೆ ಕಡಿಮೆ ಇದ್ದರೆ ನಿಮ್ಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಕಟ್ತಕ್ಕಂಥ ಆ ಒಂದು ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ನಲ್ಲಿ ತರಕಾರಿ ಬೆಳೆಗಳಿದ್ದರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು, ನಮ್ಮ ದ್ವಿದಳ ಧಾನ್ಯಗಳಿದ್ದರೆ ಗೋಡನ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ 5,600 ಪಂಚಾಯಿತಿನಲ್ಲೂ ಒಂದು ಈ ಕಾರ್ಯಕ್ರಮವನ್ನು ಕೊಟ್ಟು ನಿಮಗೆ ಮಾರಾಟ ಮಾಡಲಿಕ್ಕೆ, ಯಾಕೆಂದರೆ ಬಡ್ಡಿಗೆ ಸಾಲ ತಂದುಬಿಟ್ಟಿರ್ತೀರಿ ನೀವು ಬೆಳೆ ಬೆಳೆಯಲಿಕ್ಕೆ, ಆ ಬಡ್ಡಿ ಕೊಟ್ಟನಿಗೆ ನೀವು ಕೊನೆಗೆ ವಿಧಿ ಇಲ್ಲದೆ ನೀವು ಬೆಳೆದಂಥ ಬೆಳೆನ ಅವನು ಕೇಳಿದ ರೇಟಿಗೆ ಕೊಡಬೇಕು. ಆ ರೀತಿ ಆಗಬಾರ್ದು ಅಂತ ಹೇಳಿ ನೀವು ಏನು ಬೆಳೆಯನ್ನು ಬೆಳೆದಿರ್ತಕ್ಕಂಥ ಪ್ರಮಾಣಕ್ಕೆ 75% ಅಡ್ವಾನ್ಸು ನಮ್ಮ ಸರ್ಕಾರದಿಂದಲೇ ಆ ಬೆಳೆದಂಥ ರೈತನಿಗೆ ಮೊದಲೇ ಕೊಡಬೇಕು. ನಾವು ಅವನು ಬೆಲೆ ಬಂದಾಗ ಮಾರ್ಕೆಟಲ್ಲಿ ಏನು ಮಾರಾಟ ಮಾಡ್ತಾನೆ, ಆ 75% ಏನು ಕೊಟ್ಟಿರ್ತೀವಿ ಅದನ್ನು ಸರ್ಕಾರಕ್ಕೆ ಕಟ್ಟಿದರಾಯ್ತು. ಈ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತದೆ. ನೀವು ಯಾವುದೇ MSPಯ ಒಂದು ದರದಲ್ಲಿ ಖರೀದಿ ಕೇಂದ್ರಗಳಿದೆಯಲ್ಲ, ನಿಮಗೆಲ್ಲ ಅನುಭವ ಇರ್ತದೆ ರೈತರುಗಳಿಗೆ. ಆ ಖರೀದಿ ಕೇಂದ್ರಕ್ಕೆ ನಮ್ಮ ರೈತರು ನೇರವಾಗಿ ಬೆಳೆದಂಥ ಬೆಳೆ ತಗೊಂಡೋಗೋದಕ್ಕಿಂತ
ಮಧ್ಯವರ್ತಿ ಯಾರೋ ನಿಮ್ಮ ಹತ್ರ ಬಡ್ಡಿ ಕೊಟ್ಟು ನಿಮ್ಮನ್ನು ಕಷ್ಟಕ್ಕೆ ಸಿಕ್ಸಿರ್ತಾನಲ್ಲ, ಅವನ ಒತ್ತಡಕ್ಕೆ ಅವನಿಗೆ ಕೊಟ್ಟು ಬಿಡ್ತೀರಿ, ಅವನೋಗಿ ಮಾರಾಟ ಮಾಡಿ ಅವನು ದುಡ್ಡು ತಗೋತಾನೆ. ಬಹುಶಃ ಇರ್ತಕ್ಕಂಥದ್ದು ಇದು ವಾತಾವರಣ. ಆಮೇಲೆ ಸರ್ಕಾರದಲ್ಲಿ ಈ ಒಂದು ಹವಾಗುಣದ ಎಫೆಕ್ಟ್ನಲ್ಲಿ ಎಂಥದ್ದು ನೀವು ಖರೀದಿ ಮಾಡಬೇಕಾದ್ರೆ ನೀವು ಬೆಳಿತೀರಿ. ಈಗ ನಮ್ಮ ಮೆಕ್ಕೆಜೋಳನ 5 ಕ್ವಿಂಟಾಲ್ ಒಬ್ಬ ರೈತನ ಹತ್ರ ನೀವು ಕೊಂಡ್ಕೊಳ್ಳೋದಾದರೆ ಇನ್ನು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆನ ಅವನು ಎಲ್ಲಿಗೆ ತಗೊಂಡೋಗಿ ಕೊಡಬೇಕು ರೈತ? ಇವೆಲ್ಲ ಚರ್ಚೆ ಮಾಡೋಕ್ಕೆ ಹೋದರೆ ಹಲವಾರು ಗಂಟೆಗಳ ಕಾಲ ಚರ್ಚೆ ಮಾಡಬಹುದು. ನನ್ನ ಕಾರ್ಯಕ್ರಮವನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರಾಗಿ ಎಂತೆಂಥದೋ ಸರ್ಕಾರಗಳನ್ನ ನೋಡಿದಿರಿ, ನಂಬಿಕೆಯಿಂದ ಓಟ್ ಹಾಕಿದಿರಿ. ನನಗೆ ನಂಬಿಕೆಯಿಂದ ಓಟು ಕೆಲವು ಭಾಗದಲ್ಲಿ ಮಂಡ್ಯ ಜಿಲ್ಲೆ ಅಂತ ಜಿಲ್ಲೆಗಳಲ್ಲಿ ಒಂದು 25 ಸೀಟು 30 ಸೀಟು ಗೆಲ್ಸ್ ಕಳಿಸಿದ್ರಿ. 120-130 ಸೀಟ್ ನನಗೆ ಕೊಡಲಿಲ್ಲ. ಆದರೆ ನಾನು ಯಾವ ರೀತಿ 2 ಅವಧಿನಲ್ಲಿ ಕೆಲಸ ಮಾಡಿದ್ದೇನೆ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ. ಈಗಿನ ಸರ್ಕಾರ ಹೇಳ್ತದೆ ಕುಮಾರಸ್ವಾಮಿ ಸಾಲ ಮಾಡಿದ್ದು ನಾವು ತೀರಿಸ್ತಿದ್ದೀವಿ ಅಂತ. ಅದು ಯಾವ ಸಾಲ ಮಾಡಿದ್ದೋ ನನಗೆ ಗೊತ್ತಿಲ್ಲ. ನಾನು ಏನು ಹಣ ಮೀಸಲಿಟ್ಟಿದ್ದೆ, ನಾನು ಸರ್ಕಾರ ತೆಗೆದು ಮುಂದೆ ಬಂದಂಥವರು ಕೆಲವು ರೈತರಿಗೆ ಇವತ್ತು ಹಣ ಕೊಟ್ಟಿಲ್ಲ. ಆ ರೈತರು ಕೆಲವು ಅರ್ಜಿ ಹಿಡ್ಕೊಂಬರ್ತಾರೆ ನನ್ನ ಹತ್ರ. ಇದು ಇರ್ತಕ್ಕಂಥ ವಾಸ್ತವಾಂಶ. ಅದರಿಂದ ನಾನು ಈ ಕೃಷಿ ಮೇಳದಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, 1 ದಿನದ 2 ದಿನದ ಕೃಷಿ ಮೇಳಕ್ಕೆ ಸೀಮಿತವಾಗಿದೆ. ಪ್ರತಿ ಹಳ್ಳಿಗಳಿಂದ ನಮ್ಮ ಯುವಕರಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ದೇಶದಲ್ಲಿ, ಯಾಕೆಂದ್ರೆ ನಾನೇನು ತಪ್ಪಾಗಿ ಯಾರ ಮೇಲೋ ಮಾತಾಡ್ತೀನಿ ಅಂತ ಅನ್ಕೋಬೇಡಿ, ಇರೋ ವಾಸ್ತವಾಂಶವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತು ನನ್ನ ಮುಂದೆ ಬಂದಿರತಕ್ಕಂಥ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ನು, BE ಸಿವಿಲ್ಲು, ಮೆಕ್ಯಾನಿಕಲ್ಲು, ಈ ರೀತಿಯ ಸಬ್ಜೆಕ್ಟ್ಗಳನ್ನು ನಮ್ಮ ಹುಡುಗರೇನು ಪಾಸ್ ಮಾಡಿದ್ದಾರೆ, ಆ 5 ವರ್ಷದ ಅವರ ವಿದ್ಯಾಭ್ಯಾಸಕ್ಕೆ ಅವರ ಕುಟುಂಬದ ತಂದೆ ತಾಯಂದರು ಕನಿಷ್ಠ 60ರಿಂದ 1 ಕೋಟಿ ಹಣ, 60 ಲಕ್ಷದಿಂದ 1 ಕೋಟಿ ಖರ್ಚು ಮಾಡ್ತೀರಿ. ಕೆಲಸಕ್ಕೆ ನೀವು ಪ್ರತಿನಿತ್ಯ ಅಲಿಯೋದನ್ನು ಏನು ನೋಡ್ತಾ ಇದ್ದೇನೆ. ನನ್ನ ಹತ್ರನೇ ಸುಮಾರು 5-6 ಸಾವಿರ ಅರ್ಜಿಗಳಿದ್ದಾವೆ. ಎಲ್ಲ ಈ ರೀತಿಯ ಓದಿರ್ತಕ್ಕಂಥವ್ರು. ನಿನ್ನೆ ಒಂದು ಮಂಡ್ಯದಿಂದ ಡೆಲ್ಲಿಗೆ ಹುಡುಕೊಂಬಂದಿದ್ರು. ಒಂದು ಕೈ ಇಲ್ಲ, ಕಟ್ಟಾಗಿದೆ. ನಾನು ಬಯೋಕಾನ್ ಅವ್ರಿಗೆ ಫೋನ್ ಮಾಡಿದ್ದೆ. ಎಜುಕೇಷನ್ ಮಾಡಿರ್ತಕ್ಕಂಥವ್ರಿಗೆ ನಮ್ಮಲ್ಲಿ ಕೆಲಸ ಇಲ್ಲ. ಆ ಹೆಣ್ಣುಮಗಳು MSc ಬಯೋಟೆಕ್ನಾಲಜಿ ಮಾಡ್ಕೊಂಡಿದ್ದಾಳೆ. ಅವ್ರ ತಂದೆ ಪಾಪ ಕೈ ಇಲ್ಲದೆ ಇರೋರು. ಇನ್ನೊಬ್ಬ ಮಗನಿಗೆ ನಾನೇ ಕೆಲಸ ಕೊಡಿಸಿದ್ದೆ ಬಾಸ್ ಕಂಪ್ನಿನಲ್ಲಿ. 5 ವರ್ಷ ಕೆಲಸ ಮಾಡಿದ್ದಾನೆ, ಈಗ ತೆಗೆದವರೆ. ITI ಮಾಡಿದ್ದ. ಇಂಥ ಕುಟುಂಬಕ್ಕೆ ಬಂದಾಗ ನಾವು ಏನು ಉತ್ತರ ಕೊಡೋದು? ಕೊನೆಗೆ ಅದು ಏನೋ ಆ ಕುಟುಂಬದ ಅದೃಷ್ಟ. ರೇವಣ್ಣ ಅವರು ಅಲ್ಲೇ ಇದ್ದರು ನೆನ್ನೆ ಡೆಲ್ಲಿನಲ್ಲಿ. ಕೊನೆಗೆ ಅದು ಏನು ಅವನಿಗೆ ಕನಕರ ಬಂತೋ ಗೊತ್ತಿಲ್ಲ. ಏನು ನಿನ್ನ ಮಗಳು ಓದಿರೋದು ಅಂತ ಕೇಳಿ ಹಾಸನದಲ್ಲಿ 25,000 ರೂಪಾಯಿಗೆ ಹೆಣ್ಮಗಳಿಗೆ ಕೆಲಸ ಕೊಡ್ತೀನಿ, ಬೆಳಗ್ಗೆ ಕಳಿಸು ಅಂತ ಹೇಳ್ದ. ಆ ಕುಟುಂಬದ ಏನೋ ಒಂದು ಅದೃಷ್ಟ. ಈ ರೀತಿಯ ವಾತಾವರಣ ಇದೆ. ನಂತರ ನಾನು ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೇನೆ. ನಿಮ್ಮಲ್ಲಿ ಆಸೆ ಇರೋದು ಕುಮಾರಣ್ಣ ಎಂಥದ್ದು ಮೇಜರ್ ಇರಿಗೇಷನ್ ಮಿನಿಸ್ಟ್ರು, ಮೇಜರ್ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರು ಏನು ಮಾಡಿದ್ರು ಎಂಥದ್ದು ಬೇಕಾದ್ರೂ ತರ್ಬೋದು ಇಲ್ಲಿಗೆ ಅನ್ನೋದು ನಿಮ್ಮೆಲ್ಲರ ಭಾವನೆ ಇದೆ. ಆದರೆ ನಮ್ಮ ಇಲಾಖೆ ಏನಿದೆ, ನಾವು ಅಲ್ಲಿಂದ ತರೋಕ್ಕಾಗಲ್ಲ. ರಾಜ್ಯ ಸರ್ಕಾರಗಳು ಕೋಆಪರೇಷನ್ ಕೊಡಬೇಕು. ಈಗ ನಾನು ಕಳೆದ 1.5 ವರ್ಷದಿಂದ ಜಾಗ ಹುಡುಕಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ಪಾಪ ಅವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಇತ್ತೀಚೆಗೆ ಯಾವುದೋ ಒಂದು ಇಶ್ಯೂನಲ್ಲಿ ಪರಮಪೂಜ್ಯ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೆ, ಯಾವುದೋ ಒಂದು ತೀರ್ಮಾನ ನನ್ನ ಇಲಾಖೆಯಿಂದ ಮಾಡಿದ್ದೀನಿ. ಆ ಕಂಡೀಷನ್ ಮೇಲೆ ಇವತ್ತೇನು ಕೆಲವು ಪರ್ಮಿಷನ್ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಕಾರ್ಖಾನೆ ಆದರೂ ಇಲ್ಲಿಗೆ ತರೋದಕ್ಕೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ಒಂದು ಸ್ವಲ್ಪ ಮುಂದುವರೆದಿದ್ದೀನಿ.
ಒಂದು ರಾತ್ರಿ ಇದೆಲ್ಲ ಮಾಡೋಕ್ಕಾಗಲ್ಲ. ಭದ್ರಾವತಿಯ ಸ್ಟೀಲ್ ಪ್ಲ್ಯಾಂಟ್ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ. ಹಲವಾರು ಸಮಸ್ಯೆಗಳಿದ್ದರೂ ಆ ಕಾರ್ಖಾನೆನೂ ಇವತ್ತು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅದರಿಂದ ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು ಎಲ್ಲೇ ಇದ್ದರೂ ನನ್ನ ಹೃದಯದಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರೋದು ಈ ಜಿಲ್ಲೆ ಜನಕ್ಕೆ ಅನ್ನೋದನ್ನು ಮರಿಬೇಡಿ. ಮೊನ್ನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.